ಈ ಪ್ರಾಬ್ಲಮಲ್ಲಿ 3 lakh 6% ಡಿಬೆಂಚರ್ಸ್ ಔಟ್ಸ್ಟ್ಯಾಂಡಿಂಗ್ ಆನ್ 1st April 2015 3 ಲಕ್ಷ ಡಿಬೆಂಚರ್ಸ್ ಕೊಡಲಿಕ್ಕಿದೆ. ಆ ಡೇಟಿಗೆ ಡಿಬೆಂಚರ್ ರಿಡಮ್ಷನ್ ಫಂಡ್ ಅಕೌಂಟ್ 2,50,000 ತೋರಿಸ್ತಾ ಇದೆ. ಅದು 2,95,000 5% ಗೌರ್ಮೆಂಟ್ ಬಾಂಡ್ಸ್ ರೆಪ್ರೆಸೆಂಟ್ ಮಾಡ್ತದೆ. ಇನ್ವೆಸ್ಟ್ಮೆಂಟ್ 2,95,000 ಫೇಸ್ ವ್ಯಾಲ್ಯೂ, ಅದನ್ನು ಪರ್ಚೇಸ್ ಮಾಡಿದ ಕಾಸ್ಟ್ ಪ್ರೈಸ್ 2,50,000. ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್ ಆ್ಯಡೆಡ್ ಟು ದ ಡಿಬೆಂಚರ್ ರಿಡಮ್ಷನ್ ಫಂಡ್ ವಾಸ್ rupees 41,200. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡುವ ಅಮೌಂಟ್ ಫಂಡಿಗೆ 41,200 ಪರ್ ಆ್ಯನಮ್. 31st March 2016ಗೆ ಬ್ಯಾಲೆನ್ಸ್ ಎಟ್ ಬ್ಯಾಂಕ್ ವಾಸ್ rupees 70,000. 70,000 ಬ್ಯಾಲೆನ್ಸ್ ಇತ್ತು. ಬಾಂಡ್ಸ್ ವ್ಯಾರ್ ಸೋಲ್ಡ್ ಫಾರ್ 85% ನೆಟ್ ಆ್ಯಂಡ್ ಡಿಬೆಂಚರ್ಸ್ ವ್ಯಾರ್ ಪೇಡ್ ಆಫ್. ಇಲ್ಲಿ ಡಿಬೆಂಚರನ್ನು ಪೇ ಆಫ್ ಮಾಡಲಿಕ್ಕೆ ಬಾಂಡ್ಸನ್ನು 85%ಗೆ ಮಾರ್ತಾರೆ. ಸೊ ಇಲ್ಲಿ ಫಂಡ್ ಅಕೌಂಟ್, ಗೌರ್ಮೆಂಟ್ ಬಾಂಡ್ಸ್ ಅಕೌಂಟ್, ಬ್ಯಾಂಕ್ ಅಕೌಂಟ್, 6% ಡಿಬೆಂಚರ್ಸ್ ಅಕೌಂಟ್, ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್, ಇಷ್ಟು ಅಕೌಂಟನ್ನು ಓಪನ್ ಮಾಡಬೇಕು. ಇಲ್ಲಿ 2 ವ್ಯಾಲ್ಯೂ ಕೊಟ್ಟಿದ್ದಾರೆ, ಒಂದು 2,95,000, ಒಂದು 2,50,000. ಇನ್ವೆಸ್ಟ್ಮೆಂಟ್ ಬುಕ್ ವ್ಯಾಲ್ಯೂ 2,50,000 ತೋರಿಸ್ತಾ ಇದೆ, ಆದರೆ ಅದರ ಫೇಸ್ ವ್ಯಾಲ್ಯೂ 2,95,000. 2,95,000 ಗೌರ್ಮೆಂಟ್ ಬಾಂಡನ್ನು 2,50,000 ಕೊಟ್ಟು ತಗೊಂಡಿದ್ದಾರೆ ಅಂತ ಅರ್ಥ. ಸೊ ಈ ಪ್ರಾಬ್ಲಮಲ್ಲಿ 2 ಥರದ್ದಿದೆ. ಅದರಿಂದ ನೀವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ ಮತ್ತು ಅಲ್ಲಿ ರಿಯಲೈಸ್ ಮಾಡಿದ ವ್ಯಾಲ್ಯೂ ಫೈಂಡ್ ಔಟ್ ಮಾಡುವಾಗ 2,95,000 ಮೇಲೆ ನೋಡಬೇಕು, 2,50,000 ಮೇಲೆ ಅಲ್ಲ. ಡಿಬೆಂಚರ್ಸ್ 31st April 2015ಗೆ ಡಿಬೆಂಚರ್ಸ್ ಅಕೌಂಟ್ ಯಾವ ಬ್ಯಾಲೆನ್ಸ್ ತೋರಿಸ್ತದೆ? ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು? 3 lakh ಅಲ್ವಾ? ಸೊ ಇಯರ್ ಎಂಡಿಗೆ ಏನು ಮಾಡ್ತೇವೆ? 31st March 2016ಗೆ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಅಮೌಂಟ್ ಕೊಡೋದ್ರಿಂದ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ 3 lakh. So this is debentures account. Now next you have to prepare debenture holders account. So ಇಲ್ಲಿ 31st March 2016ಗೆ by 6% debentures account. The 31st March 16. So the 31st March 16 by 6% debentures account 3 lakh. So 31st March 16 to bank account. So 3 lakh. So debenture holders account, right? Government bonds account, 5% government bonds account ಅಥವಾ ಡಿಬೆಂಚರ್ ರಿಡಮ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್.
bonds account or debenture redemption fund investment account. So ಯಾವ ಬ್ಯಾಲೆನ್ಸ್ ತೋರಿಸ್ತದೆ ಇನ್ವೆಸ್ಟ್ಮೆಂಟ್ ಅಕೌಂಟ್ 1450 2 balance brought down 2,50,000 ಈಗ ಅಲ್ಲಿ ಇದರಲ್ಲಿ ಮಾರಿದ್ದು ಬರ್ತದೆ ಅಲ್ವಾ ಇಲ್ಲಿ ಬ್ರಾಕೆಟ್ ಅಲ್ಲಿ ಏನು ಕೊಡಬೇಕು represented by 5% government bond face value rupees 2,95,000. So 31st March 16 ಗೆ ಅದನ್ನು ರಿಯಲೈಸ್ ಮಾಡಿದೆ ಮಾರಿದೆ. ಸೊ ಬೈ ಬ್ಯಾಂಕ್ ಅಕೌಂಟ್ ಎಷ್ಟಕ್ಕೆ 2,95,000 ದಿನ ಎಷ್ಟು ಪರ್ಸೆಂಟ್ ನೆಟ್ ಇದರಲ್ಲಿ 85% ನೆಟ್ ಸರಿಯಾ. ಸೊ 2,95,000 ಇಂಟು 85/100 ಎಷ್ಟಾಗ್ತದೆ 2,95,000 ಇಂಟು 85/100 ಅಂದರೆ ಎಸ್ 2,50,007. So 2,50,000 ಇದ್ದದ್ದು ಬ್ಯಾಲೆನ್ಸ್ ಎಷ್ಟಕ್ಕೆ ತಗೊಂಡಿದೆ ಮಾರಿದೆ 2,50,750. ಸೊ ಇಲ್ಲಿ by debenture redemption fund account ಈಚೆ ಬರ್ತದೆ ಈಚೆ ಸೈಡ್ ಜಾಸ್ತಿ ಇದೆಯಲ್ವಾ ಸೈಡ್ ಬರ್ತದೆ. ಸೊ 31st March 16 to debenture redemption fund account 750 2,50,750 2,50,750. So this is about debenture redemption fund investment account. Is it clear? Is that over? Now you can open debenture redemption fund account. Debenture redemption fund account. So ಯಾವ ಬ್ಯಾಲೆನ್ಸ್ ತೋರಿಸ್ತದೆ ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು 2,50,000. 31st March 16 ಗೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು 41,200 ಅಲ್ವಾ ಇನ್ಸ್ಟಾಲ್ಮೆಂಟ್. ನೆಕ್ಸ್ಟ್ ಇಂಟ್ರೆಸ್ಟ್ ಎಷ್ಟು ಬೈ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಎಷ್ಟು ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿದಾರಲ್ಲಿ 5% ಗವರ್ಮೆಂಟ್ ಬಾಂಡ್ಸ್. ಸೊ 5% ಆನ್ 2,95,000.
2,95,000 ಅಂದರೆ ಎಷ್ಟಾಗ್ತದೆ? ಎಸ್ 14,750. ಇನ್ನೇನು ಮಾಡಿದ್ದೇವೆ ಇಲ್ಲಿ? ಟ್ರಾನ್ಸ್ಫರ್ ಮಾಡಿದ್ದೇವೆ ಪ್ರಾಫಿಟ್, ರೈಟ್? ಸೊ ಈ ಪ್ರಾಫಿಟ್ ಅನ್ನು ಎಲ್ಲಿ ಬರೀಬೇಕು? ಕ್ರೆಡಿಟ್ ಸೈಡ್, ರೈಟ್? ಸೊ ಬೈ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಎಷ್ಟದು? 750. ಸೊ ಟೋಟಲ್ ಎಷ್ಟು? ಸೊ ಇದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ 3,06,700 ಅನ್ನು ಎಲ್ಲಿ ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕೆ? ಜನರಲ್ ರಿಸರ್ವ್ ಅಕೌಂಟ್. $3,06,700. So this is debenture redemption fund. ಈಗ ಇನ್ನೊಂದು ಬ್ಯಾಂಕ್ ಅಕೌಂಟ್ ಮಾಡ್ತೀವಿ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಮಾಡಲಿಕ್ಕಿರಲಿಲ್ಲ, ಈ ಪ್ರಾಬ್ಲಮ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಮಾಡ್ತೀವಿ. So bank account so that first April 2015 to balance brought down ಎಷ್ಟು 70,000. ಅದು ಏನೇ ಹೇಳಿದ್ದಾರೆ? ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಈ ಇಂಟ್ರೆಸ್ಟ್ ಎಂಟ್ರಿ ಉಂಟಲ್ಲ ಆಲ್ರೆಡಿ ಅದರಲ್ಲಿ ಮಾಡಿದ್ದಾರೆ. ಬ್ಯಾಂಕ್ ಅಕೌಂಟಲ್ಲಿ ಇಂಟ್ರೆಸ್ಟ್ ಮಾಡ್ತೇವಲ್ಲ ಅದು ಆಲ್ರೆಡಿ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಬಾಂಡ್ಸ್ ಆರ್ ಸೋಲ್ಡ್ ಫಾರ್ 85% ನೆಟ್. ನಾವೇನೇನ್ರಿ ಬಾಂಡ್ ಸೋಲ್ಡ್ ಮಾಡುವಾಗ ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲಿ ಏನಂತ ಬರೆದಿದ್ದೇವೆ? ಬೈ ಬ್ಯಾಂಕ್ ಅಂತ ಬರೆದಿದ್ದೇವೆ ಅಲ್ವಾ? ಸೊ ಇಲ್ಲಿ 31st March 2016 ಟು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಎಷ್ಟಕ್ಕೆ ಮಾರಿದದು? 2,50,750 ಅಲ್ವಾ? ಸರಿ ಅಲ್ಲ? ಮಾರಿರೋದು ಎಷ್ಟಕ್ಕೆ? 2,50,750. ಈಗ ಲಾಸ್ಟ್ಗೆ ಏನು ಮಾಡಿದ್ದೇವೆ? ಡಿಬೆಂಚರ್ ಹೋಲ್ಡರ್ಸ್ಗೆ ಪೇ ಮಾಡಿದ್ದೇವೆ. ಅದು ಯಾವ ಸೈಡ್ ಬರ್ತದೆ? ಬೈ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಎಷ್ಟು? 3 lakh. ಸೊ ಇಲ್ಲಿ ಎಷ್ಟಿದೆ ಟೋಟಲ್? 3,20,750. 3,20,750. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು? ಬೈ ಬ್ಯಾಲೆನ್ಸ್ carried down 20,750. So on 1/4/2016, two balance brought down 20,750.